ಕನ್ನಡ ಅಕ್ಷರಮಾಲೆ. ಕನ್ನಡ ಅಕ್ಷರಮಾಲೆಯಲ್ಲಿ 49 ಅಕ್ಷರಗಳು. ಅದರಲ್ಲಿ ಸ್ವರಗಳು 13, ವ್ಯಂಜನಗಳು 34 ಮತ್ತು ಯೋಗವಾಹಕಗಳು 2. ಈ ಸ್ವರಗಳಲ್ಲಿ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ ಎಂದು 2 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ದೀರ್ಘ ಸ್ವರಗಳು, ಹ್ರಸ್ವ ಸ್ವರಗಳು ಅಂದರೆ ಏನು ಅಂದರೆ, ಹ್ರಸ್ವ ಅಂದರೆ ಒಂದು ಮಾತ್ರೆಯ ಕಾಲದಲ್ಲಿಯೇ ನಾವು ಆ ಅಕ್ಷರಗಳನ್ನು ಬಳಸ್ತೀವಿ, ಅವುಗಳನ್ನು ಹ್ರಸ್ವ ಎಂದು ಕರೆಯುತ್ತಾರೆ. ದೀರ್ಘ ಸ್ವರಗಳು ಅಂದರೆ 2 ಮಾತ್ರೆಗಳ ಕಾಲ ಬಳಸುವಂತಹ ಅಕ್ಷರಗಳನ್ನು ದೀರ್ಘ ಸ್ವರ ಎಂದು ಕರೆಯುತ್ತಾರೆ. ಇಲ್ಲಿ ಹ್ರಸ್ವ ಸ್ವರದಲ್ಲಿ ಅ, ಇ, ಉ, ರು, ಎ, ಓ ಈ ಅಕ್ಷರಗಳು ಹ್ರಸ್ವ ಸ್ವರ ಎಂದು ಕರೆಯಲ್ಪಡುತ್ತವೆ. ದೀರ್ಘ ಸ್ವರಗಳಲ್ಲಿ ಆ ಅಂದರೆ ನೋಡಿ, 2 ಅಕ್ಷರಗಳ ಎಳೆತವನ್ನು ನಾವು ಕಾಣ್ತೀವಿ. 2 ಮಾತ್ರೆಗಳನ್ನು ಇಲ್ಲಿ ಕಾಣುತ್ತೇವೆ. ಆ, ಈ, ಉ, ಎ, ಐ, ಓ, ಔ. ಹೀಗಿರುವಾಗ ಇವುಗಳು ದೀರ್ಘ ಸ್ವರಗಳಾಗಿರುತ್ತವೆ. ಅಂತೆಯೇ ವ್ಯಂಜನಗಳಲ್ಲಿ ಒಟ್ಟು 34 ಅಕ್ಷರಗಳು ಅಂತ ಹೇಳಲಾಗಿದೆ. ಒಟ್ಟು 34 ಅಕ್ಷರಗಳು ಅಂದರೆ ಯಾವ್ಯಾವು? ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂತ 2 ಭಾಗಗಳನ್ನು ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ವರ್ಗೀಯ ವ್ಯಂಜನಗಳು ಅಂದರೆ ಯಾವುವು? ವರ್ಗೀಯ ಹೆಸರೇ ಹೇಳುವಂಗೆ ವರ್ಗ ಮಾಡಿರ್ತಾರೆ. ಇಲ್ಲಿ ಹೇಗೆ? ಕ ವರ್ಗ, ಗ ವರ್ಗ, ಖ ವರ್ಗ, ಘ ವರ್ಗ, ಣ ವರ್ಗ. ಹೀಗ ಇಲ್ಲ. ಹೇಗೆ? ಕ, ಚ, ಟ, ತ, ಪ ಎಂದು 5 ವರ್ಗಗಳನ್ನು ಮಾಡಿದ್ದಾರೆ. ಈ ಕ, ಚ, ಟ, ತ, ಪ ವರ್ಗಗಳಲ್ಲಿ ಏನಿದ್ದಾವೆ? ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಮತ್ತು ಅನುನಾಸಿಕ ಅಂತ ಹೇಳಿದ್ದಾರೆ. ಇಲ್ಲಿ ಈ ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳಲ್ಲಿ ಯಾವ ಥರ ವಿಂಗಡಣೆ ಮಾಡಿದ್ದಾರೆ ಅಂದರೆ, ಅಲ್ಪಪ್ರಾಣಗಳು 10 ಇದ್ದಾವೆ. ಅಲ್ಪಪ್ರಾಣ ಅಂದರೆ ಸ್ವಲ್ಪನೇ, ಅಲ್ಲಿ ಬಳಸ್ತಕ್ಕಂತಹ ಉಚ್ಚಾರಣೆ ಹೆಂಗಿರುತ್ತೆ ಅಂದರೆ ಸ್ವಲ್ಪ, ಅಲ್ಪ ಅಂದರೆ ಸ್ವಲ್ಪ, ಮಹಾ ಅಂದರೆ ಜಾಸ್ತಿ. ಅದು ಹೇಗೆ? ಕ, ಖಗೆ ಎಷ್ಟು ಹೊತ್ತು ತಗೋತೀವಿ ನೋಡ್ರಿ. ಹಾಗೆಯೇ ಗಗೆ ಕಡಿಮೆ, ಘಗೆ ಜಾಸ್ತಿ. ಅದೇ ರೀತಿ ಜ್ಞಗೆ ಅನುನಾಸಿಕ ಅಂತ ಹೇಳ್ತಾರೆ. ಈ ಕೊನೆಯ ಅಕ್ಷರಗಳನ್ನೆಲ್ಲ ಅನುನಾಸಿಕ ಅಂತ ಹೇಳ್ತಾರೆ. ಅನುನಾಸಿಕ ಅಂದರೆ ಹೆಂಗೆ? ಜ್ಞ ಎಲ್ಲ ಮೂಗಿನಿಂದನೇ ಹೇಳ್ತೀವಿ. ನಾಸಿಕ ಅಂದರೆ ಮೂಗಿನಿಂದನೇ ಹೇಳುವಂಥ ಅಕ್ಷರಗಳು. ಜ್ಞ, ಞ, ಣ, ನ, ಮ ಈ ಎಲ್ಲ ಅಕ್ಷರಗಳನ್ನು ನಾವು ಮೂಗಿನ ಮುಖಾಂತರನೇ ಹೇಳೋ ಸಂಬಂಧ ಇವುಗಳಿಗೆ ನಾಸಿಕ ಅಥವಾ ಅನುನಾಸಿಕ ಅಥವಾ ನಾಸಿಕದಿಂದ ಉಚ್ಚರಿಸಲ್ಪಡುವುದ ಕಾರಣದಿಂದ ಅನುನಾಸಿಕ ಪದಗಳು ಅಂತ ಅಕ್ಷರಗಳು ಅಂತ ಕರೀತಾರೆ. ಇಲ್ಲಿ ನೋಡಿ, ಅಲ್ಪಪ್ರಾಣ 10 ಅಕ್ಷರಗಳು, ಮಹಾಪ್ರಾಣ 10 ಅಕ್ಷರಗಳು, ಅನುನಾಸಿಕಗಳು 5 ಅಕ್ಷರಗಳು. ಯಾವ್ಯಾವು? ಅಲ್ಪಪ್ರಾಣದಲ್ಲಿ ಕ, ಚ, ಟ, ತ, ಪ ಮತ್ತು ಗ, ಜ, ಡ, ದ, ಬಗಳು. ಮತ್ತು ಮಹಾಪ್ರಾಣದಲ್ಲಿ ಖ, ಛ, ಠ, ಥ, ಫ ಮತ್ತು ಇಲ್ಲಿ ಘ, ಝ, ಢ, ಧ, ಭ ಈ ಅಕ್ಷರಗಳು ಮಹಾಪ್ರಾಣಗಳಾಗಿವೆ. ಮತ್ತು ಅನುನಾಸಿಕದಲ್ಲಂತೂ ಈಗಲೇ ಹೇಳಿದ್ದೀನಿ, ಜ್ಞ, ಞ, ನ, ನ, ಮ ಈ ಅಕ್ಷರಗಳು ಏನಾಗಿದ್ದಾವೆ? ಅನುನಾಸಿಕ ಅಕ್ಷರಗಳು ಆಗಿದ್ದಾವೆ. ನೆಕ್ಸ್ಟ್, ಈ ವರ್ಗೀಯ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳು 25 ಆದರೆ ಇನ್ನುಳಿದಿದ್ದು 9 ಅಕ್ಷರಗಳು. ಅವ್ಯಾವು ಅಂದರೆ ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳಲ್ಲಿ 9 ಪ್ರಕಾರಗಳು. ಯಾಕೆ ಇಲ್ಲಿ ಅವರ್ಗೀಯ ಅಂದರು? ಇಲ್ಲಿ ವರ್ಗ ಮಾಡಲಿಕ್ಕಾಗಲಿಲ್ಲ. ಯಾಕೆ? ಇಲ್ಲಿ ಹಿಂದಿನ ಸಾಲಿನಲ್ಲಿ ವರ್ಗೀಯ ವ್ಯಂಜನದಲ್ಲಿ ಹೆಂಗೆ ಮಾಡಿದ್ದಾರೆ? ಕ ವರ್ಗದಲ್ಲಿ ಕ, ಖ, ಗ, ಘ, ಜ್ಞ ನೋಡಿ, ಉಚ್ಚಾರ ಒಂದೇ ಲೈನಲ್ಲಿ ಬರ್ತಾ ಇದೆ. ಚಗೂ ಒಂದೇ ಸ್ವರದಲ್ಲಿ ಹೇಳ್ಕೊಂಡು ಬರ್ತೀವಿ. ಚ ವರ್ಗನ, ಟ ವರ್ಗನೂ ಅದೇ ಥರ, ತ ವರ್ಗನೂ ಅದೇ ಥರ, ಒಂದೇ ಒಂದು ಉಚ್ಚಾರಣೆಯಲ್ಲಿ ನಾವು ಆ 5 ಅಕ್ಷರಗಳನ್ನು ಬಳಸ್ತೀವಿ. ಇಲ್ಲಿ ಹಾಗಿಲ್ಲ. ಇಲ್ಲಿ ವರ್ಗ ಮಾಡಲಿಕ್ಕೆ ಆಗಲ್ಲ. ಯ ವರ್ಗನೇ ಒಂದು ಮಾಡಲಿಕ್ಕೆ ಆಗುತ್ತಾ? ಇಲ್ಲ. ರ ಇಲ್ಲ. ಹಾಗಾಗಿ ಈ ಎಲ್ಲ ಅಕ್ಷರಗಳನ್ನು 9 ಅಕ್ಷರಗಳನ್ನು ವರ್ಗ ಮಾಡಲಿಕ್ಕಾಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಇವುಗಳನ್ನು ವರ್ಗೀಯ ವ್ಯಂಜನಗಳು ಎಂದು ಕರೆದಿದ್ದಾರೆ. ಈಗ ಯಾವು? ಯ, ರ, ಲ, ವ, ಶ, ಸ, ಹ, ಳ ಈ 9 ಅಕ್ಷರಗಳು ಏನು? ಅದಿಂದ ಳವರೆಗಿರುವ ಅಕ್ಷರಗಳು ವರ್ಗೀಯ ವ್ಯಂಜನಗಳು ಎಂದು ಕರೆಯಲಾಗಿದೆ. ಯೋಗವಾಹಕಗಳು ಮತ್ತಿನ್ನು 2 ಅಕ್ಷರಗಳು ಯೋಗವಾಹಕಗಳು ಅಂತ ಹೇಳಿದ್ದೀವಿ. ಯೋಗವಾಹಕಗಳು ಅಂದರೆ ಯಾವುವು? ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ ಅಕ್ಷರ ಎಲ್ಲಿದೆ? ಸ್ವರಗಳನ್ನು ಓದ್ತೀವಲ್ಲ, ಅವು ಆದಮೇಲೆ ಬರುತ್ತಲ್ಲ, ಅದು ಅನುಸ್ವಾರ. ಇನ್ನೊಂದು ಅಹ.
ಅಂ ಮತ್ತು ಅಹ ಅಕ್ಷರಗಳು ಏನಾಗಿದ್ದಾವೆ, ಯೋಗವಾಹಕಗಳು ಅಂತ ಕರೆದಿದ್ದಾರೆ. ಇವುಗಳ ಮುಂದೆ ಏನಿದೆ, ಪುಂಜಿ. ಒಂದು ಪುಂಜಿ ಮತ್ತು ಎರಡು ಪುಂಜಿಗಳಿದ್ದಾಗ ಮಾತ್ರ ನಾವು ಅವುಗಳನ್ನು ಯೋಗವಾಹಕಗಳು ಅಂತ ಕರಿತೀವಿ. ಇವುಗಳನ್ನು ಈ ವರ್ಗೀಯ ವ್ಯಂಜನಗಳಲ್ಲಿ ನಾವು ಕೂಡಿಸ್ಕೊಂಡು ಹೋಗಿರೋದನ್ನು ನೋಡ್ತೀವಿ. ಹೇಗೆ, ಕಗೆ ಪ್ಲಸ್ 0 ಹಾಕಿದಾಗ ಏನಾಗುತ್ತೆ, ಕಮ್ ಆಗುತ್ತೆ. ಇದೇ ಮುಂದಿನ ಕ್ಲಾಸಲ್ಲಿ ನೋಡೋಣ. ಸರಿ, ಬಾಯ್.